ಇವತ್ತೇನು ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ಗುನ್ನೂರು ಗ್ರಾಮದಲ್ಲಿ ಸುಮಾರು ಒಂದು 100 ಎಕರೆ ಕೂಡ ಹುಳ ಸ್ಟಾರ್ಟ್ ಆಗಿದ್ದಾವೆ, ಲದ್ದಿ ಹುಳ. ಯಾಕಂದರೆ ಇದು ನಾವು ನೀರು ಕಟ್ಟಿ ಬೆಳೆಸಿದ್ದೇವೆ. ಇಂಥ ಸಂದರ್ಭದಲ್ಲೂ ಕೂಡ ಕೃಷಿ ಇಲಾಖೆಯರು ಬಂದು ಪರಿಶೀಲನೆ ಮಾಡಿಲ್ಲ. ಔಷಧಿ ಬರೀ ಫೋನ್ಯಾಗ ಹೇಳ್ತಾರೆ, ಬೆಂಜೆ ಬಿಡ್ರಿ, ಆ ಔಷಧಿ ಹೊಡ್ರಿ, ಈ ಔಷಧಿ ಹೊಡ್ರಿ ಅಂತೇಳಿ. ಆ ಔಷಧಿ ಹೊಡೆದ್ರು ಕೂಡ ಸತತ 3 ಸತಿ ಔಷಧಿ ಹೊಡೆದ್ರು ಕೂಡ ಒಂದು ಹುಳನ ಕಂಟ್ರೋಲ್ ಆಗಿಲ್ಲ. ಆಮೇಲೆ ತೆನೆ ಬಿಟ್ಟು ಒಂದು ಸ್ವಲ್ಪ ತೆನೆ ಬಿಡ್ತಪ್ಪ ಅಂದ್ರೆ ಅದ್ರ ತೆನೆ ಒಳಗೆ ಸೇರಿಕೊಂಡು ಅಷ್ಟು ಕಾಂಡ ಕಡಿತದೆ. ಆಮೇಲೆ ಸುಳೆ ಬಂದಿರ್ತಲ್ಲ ಅದನ್ನು ಕಡ್ದಾವೆ. ಇದು ಯಾವುದೇ ಕಾರಣಕ್ಕೆ ಆಗಲ್ಲ. ನಮಗೆ ಖರ್ಚು ಬಂದಿರೋದು ಒಂದು ಸುಮಾರು 30ರಿಂದ 40 ಸಾವಿರ ರೂಪಾಯಿ ಖರ್ಚು ಬಂದೈತೆ. ಹೊಲ ಹೊಡಿಸಿದಿಂದ ಹಿಡಿದು, ಔಷಧಿಯಿಂದ ಹಿಡಿದು, ಬೀಜದಿಂದ, ಟ್ಯಾಕ್ರಿ ಬಿತ್ತಿದಿಂದ ಹಿಡಿದು ಅಷ್ಟು ಖರ್ಚು ಬಂದೈತಿ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಕಂದಾಯ ಇಲಾಖೆಯರು ಬರಬೇಕು, ಕೃಷಿ ಇಲಾಖೆಯರು ಬರಬೇಕು, ಬಂದು ಸ್ಥಳ ಪರಿಶೀಲನೆ ಮಾಡಿ ಇವರು ನಮ್ಮ ರೈತರಿಗೆ ಯಾರು ತೊಂದರೆ ಆಗೈತಾ, ಯಾರಿಗೆ ಅನ್ಯಾಯ ಐತಾ ಅವ್ರಿಗೆ ಬಂದು ಕೂಡಲೇ ಪರಿಹಾರ ಕೊಡೋಂಥ ವ್ಯವಸ್ಥೆ ಮಾಡಬೇಕು. ಸರ್ಕಾರ ಕಣ್ಮುಚ್ಚಿಗೆ ಕೂತಾನ ಲೆಕ್ಕರದಲ್ಲ. ಅಧಿಕಾರಿಗಳು ಎಲ್ಲೇ ಹೋಗಿ ಬೇಕಾಬಿಟ್ಟು ಮಾತಾಡೋದಂಥ ವ್ಯವಸ್ಥೆ ಇಲ್ಲ. ಕೂಡಲೇ ಬಂದು ಸ್ಥಳಕ್ಕೆ ಪರಿಶೀಲನೆ ಮಾಡಿ ಕೂಡಲೇ ಇವರಿಗೆ ರೈತರಿಗೆ ಪರಿಹಾರ ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇವೆ ಸರ್. ಮಳೆ ಬೇರೆ ಇಲ್ಲ. ಯಾಕಂದ್ರೆ ಮಳೆ ಬೇರೆ ಇಲ್ಲ. ಸುಮಾರು ಇದರಲ್ಲಿ ಟೈಮ್ ಅಂದರೆ 2.5 ತಿಂಗಳಾಯ್ತು ಸರ್. ಜೋಳ 2.5 ತಿಂಗಳಾದರೂ ಕೂಡ ಇದಕ್ಕೆ ಮಳೆನೇ ಇಲ್ಲ. ಅದ್ರ ನೋಡಿ ಎಷ್ಟು ಒಣಗಿದಾವೆ. ಒಣಗಿದಂಥ ಸಂದರ್ಭದಲ್ಲಿ ಅವ್ರು ಏನು ಕಷ್ಟಪಟ್ಟು ಮಾಡಿ ಜೋಳ ಹಾಕಿ ಬಿಡ್ದೆ ಒಂದು ಬಂಡವಾಳನ ತಗೋಣ ಅಂದ್ರೆ ಅವ್ರಿಗೆ ಬಂಡವಾಳ ಈಗ ತಕ್ಕಂದ್ರೂ ಕೂಡ ಅಕಸ್ಮಾತ್ ಬಂದರೂ ಕೂಡ 25 ಸಾವಿರ ರೂಪಾಯಿ ಖರ್ಚು ಬರ್ತದೆ ಸರ್. ಅವರು 25 ಸಾವಿರ ರೂಪಾಯಿ ಸಾಲ ಹೊರ್ತಾರೆ. ಆ ಸಾಲ ಏನು ಮಾಡ್ಬೇಕಂದ್ರೆ ಮತ್ತೆ ಬ್ಯಾಂಕ್ನೇ ತಂದಿರ್ತಾರೆ. ಹಂಗಾಗಿ ಬ್ಯಾಂಕ್ನವ್ರು ಇವ್ರಿಗೆ ಮತ್ತೆ ಕಿರುಕುಳ ಕೊಡ್ತಾರೆ. ಮತ್ತು ಆತ್ಮಹತ್ಯೆಗೆ ನಮ್ಮ ರೈತರು ಸಹಾಯ ಅಂತ ಪರಿಸ್ಥಿತಿ ಈ ಸರ್ಕಾರ ಮಾಡ್ತೈತಿ. ಕೂಡಲೇ ಬಂದು ಸ್ಪಂದಿಸಿ ಇವ್ರು ಏನು ಸಾಲ ಮಾಡಿದಾರೆ ಇವ್ರು ಸಾಲವನ್ನು ಸಂಪೂರ್ಣ ಸಾಲ ಮನ್ನಾ ಮಾಡ್ಬೇಕಂತೇಳಿ ಡಿ ಕೆ ಶಿವಕುಮಾರ್ಗೆ ಈ ಮುಖಾಂತರ, ಮಾಧ್ಯಮ ಮುಖಾಂತರ ನಾವು ಮನವಿ ತಿಳ್ತೀವಿ ಸರ್. ಮೆಕ್ಕೆಜೋಳಕ್ಕೆ ಈಗ ಸೈನಿಕ ಹುಳ ಬಿದ್ದು ಈಗ ಬಂದಂಥ ಬೆಳೆನೆಲ್ಲ ಹಾಳು ಮಾಡಿ ತಿಂದು ರೈತರು ನಾವು ಸಂಕಟಕ್ಕೆ ಬಿದ್ದಿದ್ದೇವೆ ಸರ್. ಕೃಷಿ ಆಫೀಸಿನರಾಗಲಿ ಯಾರು ಬಂದು ಅಧಿಕಾರಿಗಳು ಬಂದು ನೋಡಿ ಪರಿಶೀಲಿಸಿ ಯಾವ್ದು ಔಷಧಿ ಹೊಡಿಬೇಕು ಏನು ಅನ್ನೋದು ಒಂದು ಬಂದು ಹೇಳಲ್ಲ ಸರ್, ಮಾಹಿತಿ ಹೇಳಲ್ಲ. ನಮಗೆ ಹೋದರೆ ಕೇಳಿದರೆ ಯಾವುದೋ ಒಂದು ಔಷಧಿ ಹೇಳೋದು ತಗೊಂಬಂದು ಹೊಡಿ ಅನ್ನೋದು. ಈಗ 3 ಸಲ ಔಷಧಿ ಹೊಡೆದ್ರು ಕಂಟ್ರೋಲಿಗೆ ಬಂದಿಲ್ಲ ಸರ್. ಈಗ ಸ್ಪಾಟ್ ನೋಡಿದ್ರೆ ನೀವು ಕಂಟ್ರೋಲ್ಗೆ ಬಂದಿಲ್ಲ. ಹಿಂಗಾಗಿ ರೈತರು ಯಾವ ಇದ್ರಾಗ ಉಳಿತಾರೆ ಸರ್. ಇಷ್ಟೊಂದು ಖರ್ಚು ಮಾಡಿ 18ರಿಂದ 20 ಸಾವಿರ ಖರ್ಚು ಮಾಡಿ ಮತ್ತು ಕೇವಲ ಒಂದು 5 ಸಾವಿರ ರೂಪಾಯಿ ನಮಗೆ ಸಿಗಲ್ಲ ಅಂದರೆ, ಲಾಭ ಇಲ್ಲ ಅಂದರೆ ಇಷ್ಟೆಲ್ಲ ನಮಗೆ ನಷ್ಟ ಆಗಿ ಎಲ್ಲ ನಾವು ರೈತರು ವಿಷ ಕುಡಿಯೋ ಹೊತ್ತು ಬಂದ ಸರ್. ಬರಗಾಲ, ಪೂರ್ತಿ ಬರಗಾಲ ಬಂದ ಸರ್. ನೀರಿಲ್ಲ, ಮಳೆನೂ ಇಲ್ಲ. ಈಗ ಸತತವಾಗಿ ಎಷ್ಟು ಬಿತ್ತಿದಾಗ ಒಂದು ಸ್ವಲ್ಪ ಜುಬ್ಬುದಿರಿದೆ ಅಷ್ಟೇ ಸರ್. ಅಲ್ಲಿಂದ ಇಲ್ಲಿವರೆಗೂ ಮಳೆನೇ ಇಲ್ಲ ಸರ್. ಹಿಂಗಾಗಿ ರೈತರು ಭಾಳ ಹಾಳಾಗಿ ಹೋಗ್ತದೆ ಸರ್ ನಾವೆಲ್ಲ. ಇದು ಮುಂಗಾರಿ ಪೂರ್ತಿ ಮುಂಗಾರಿನೇ ಸರ್ ಸಮಸ್ಯೆ ಆಗಿದೆ ಸರ್ ನಮಗೆ. ಮುಂಗಾರಿನೇ ಈ ವರ್ಷ ಮುಂಗಾರಿಯಿಂದ ಮಳೆನೇ ಇಲ್ಲ ಸರ್. ಏನು ಒಂದು ಜುಬ್ಬಿನ ಹಂಗೆ ಹುಟ್ಟ ಹಚ್ಚಿತ್ತು ನೋಡಿ ಸರ್. ಅಷ್ಟು ಹಸಿದ್ದಂಗೆ ಬಿತ್ತಿರೋದು ಇದು ಜೋಳ.